ರಾಮನ ದರ್ಶನ ಪಡಿಬೇಕು, ರಾಮ ಮಂದಿರ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈ ಪೈಕಿ ಕನ್ನಡಿಗರು ಕೂಡ ಇದ್ದಾರೆ. 4 ಜನ ಬಂದಿರುವಂತದ್ದು ದರ್ಶನ ಮಾಡಿ ಅವ್ರನ್ನ ಮಾತನಾಡ್ತೀನಿ. ಸರ್, ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿನಿಂದ ಬಂದ್ರಿ. ಬೆಂಗಳೂರಿಂದ ಬಂದರೆ ವಾರಣಾಸಿಗೆ ಬಂದ್ಬಿಟ್ಟು ಯಾಕಂದರೆ ಇಲ್ಲಿ ಡೈರೆಕ್ಟ್ ಟ್ರೈನ್ ಸಿಕ್ಕಿಲ್ಲ. ವಾರಣಾಸಿಗೆ ಬಂದ್ಬಿಟ್ಟು ವಾರಣಾಸಿಯಿಂದ ಟ್ರೈನ್ ಬುಕ್ ಮಾಡಿದ್ರೆ ಟ್ರೈನ್ ಕ್ಯಾನ್ಸಲ್ ಆಯಿತು. ಸರಿ, ನಾವೇನು ಮಾಡಿದ್ರಿ, ಅಲ್ಲಿಂದ ಬಸ್ ಹಿಡ್ಕೊಂಬಂದ್ರಿ. ಅವ್ರೇನು ಮಾಡಿದ್ರು, ಸುಲ್ತಾನ್ಪುರದಲ್ಲಿ ತಗೊಂಡು 65 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ಬಿಟ್ರು. ಸರಿ, ಅಲ್ಲಿಂದ ಬರೋದಕ್ಕೆ ಪೊಲೀಸರುಗಳವ್ರು ಬಿಟ್ಟಿಲ್ಲ ನಮ್ಮನ್ನು. ಆಮೇಲೆ ಅಲ್ಲಿಂದ ನಾವೇನು ಮಾಡಿದ್ರಿ, ಒಂದು ಆಟೋಗಳು ಹಿಡ್ಕೊಂಡು ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಒಂದು 25 ಕಿಲೋಮೀಟರ್ ಬಂದ್ರಿ. ಅಲ್ಲಿ ಬಂದ ಮೇಲೆ ಅಲ್ಲಿ ನೈಟು ರಾಮರ ದೇವಸ್ಥಾನದಲ್ಲಿ ಇರೋಕೆ ಜಾಗ ಕೊಟ್ಟರು, ಊಟ ಕೊಟ್ಟರು, ತಿಂದ್ರಿ. ತಿರ್ಗಾ ಬಂದರೆ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳು ಹಾಕಿದ್ರು. ಆಮೇಲೆ ಯಾರೋ ವಿಲೇಜ್ಗಳವ್ರು ಹೇಳಿದ್ರು ನಮಗೆ, ನೀವು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬಿಟ್ಟು ನಿಮ್ಗೆ ಆರಾಮಾಗಿ ಹೋಗುತ್ತೆ ಅಯೋಧ್ಯೆವರೆಗೂ ಅಂತ ಹೇಳಿದ್ರು. ರೈಲ್ವೆ ಟ್ರ್ಯಾಕ್ ಮೇಲೇ ಒಂದು 30 ಕಿಲೋಮೀಟರ್ ನಡ್ಕೊಬಂದ್ರಿ. ನಡ್ಕೊಬಂದ ತಕ್ಷಣ ಯಾವುದೋ ಒಂದು ಗೂಡ್ಸ್ ಬಿಟ್ರು, ಸಿಕ್ತು. ಆ ಗೂಡ್ಸ್ ಬಂದ ತಕ್ಷಣ ಏನಾಯಿತು, ಅವರು ಒಂದು 15 ಕಿಲೋಮೀಟರ್ ದೂರದಲ್ಲಿ ಅವ್ರು ನಿಲ್ಲಿಸಿದ್ರು. ತಿರ್ಗಾ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಬಂದ್ರಿ. ನಾವು ಎಷ್ಟೊತ್ತಿಗೆ ಬಂದ್ರಿ ದೇವಸ್ಥಾನದ ಮುಂಭಾಗಕ್ಕೆ? ಎಷ್ಟೊತ್ತಿಗೆ ದರ್ಶನ ಸಿಕ್ತು? ದರ್ಶನ ನಮಗೆ ಒಂದು 7 ಗಂಟೆಗೆ ದರ್ಶನ ಆಯಿತು. ಸರ್, ಹೇಗಿದೆ ಸರ್ ದೇವಸ್ಥಾನ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ನಾವು ಯಾವ ಕಾಲದಲ್ಲಿ ನೋಡ್ತೀವಿ ಅಂತ ಗೊತ್ತಿರಲಿಲ್ಲ. ಈ ಕಾಲಕ್ಕೆ ನಮಗೆ ಒಂದು ಸೌಭಾಗ್ಯ ಸಿಕ್ಕೈತೆ. ಮೋದಿ ಅವ್ರಿಗೆ ಮತ್ತು ಯೋಗಿ ಆದಿತ್ಯನಾಥ್ ಅವ್ರಿಗೆ ಮತ್ತು RSS ಅವ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಬಾಲರಾಮನ ಆ ಒಂದು ಮೂರ್ತಿ ನೋಡಿದ ತಕ್ಷಣ ಏನಂತ ಅನಿಸ್ತು ನಿಮಗೆ? ಈ ಥರ ನೋಡ್ತೀವಿ ಅನ್ನೋ ಒಂದು ಕನಸಲ್ಲೂ ಕಂಡಿರಲಿಲ್ಲ. ಆ ಭಗವಂತ ಹಂಗೆ ಇದ್ದಾನೆ. ಏನು ದೇವರು ಹೆಂಗಿದಾನೋ ಭಗವಂತನೂ ಹಂಗೆ ಅವರೇ. ಅಷ್ಟು ಚೆನ್ನಾಗಿದೆ ಸರ್. ಸರ್, ಏನ್ ಅನಿಸ್ತು ಸರ್ ನಿಮ್ಗೆ? ಮಂದಿರ ನೋಡ್ಬೇಕು, ನಿನ್ನೆ ಐತಿಹಾಸಿಕ ಕ್ಷಣಕ್ಕೆ ಭಾರತ ಸಾಕ್ಷಿಯಾಗಿದೆ. ಇನ್ನು ಎಷ್ಟೋ ಜನಕ್ಕೆ ಆಸೆ ಇದೆ ಬರ್ಬೇಕು ಅಂತ ಹೇಳಿ. ನೀವು ಬಂದಿದ್ದೀರಾ ಆಲ್ರೆಡಿ, ಮೊದಲನೇ ದಿನ ನಿಮ್ಗೆ ದರ್ಶನ ಸಿಕ್ಕಿರುವಂತದ್ದು. ಏನ್ ಅನಿಸ್ತು? ಅಂದ್ರೆ ತುಂಬಾ ಭಾರಿ ಸಂತೋಷ ಆಗೋಯ್ತು. ನನಗೇನೋ ಜೀವನದಲ್ಲಿ ಏನೋ ಸಿಕ್ತಂಗ ಆಗೋಯ್ತು. ಪರಮಾತ್ಮ ನೋಡೋ ಅಷ್ಟಿಗೆ ಏನೋ ಒಂದು ತೃಪ್ತಿ. ಆ ಯಪ್ಪ ನನಗೆ ಕಾಲ್ ನೋವು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಅಷ್ಟು ದೂರ ನಡೆದ್ರೂ ಏನು ಚಳಿ ಅನ್ನೋದೇ ಕಾಣಿಸ್ಲಿಲ್ಲ. ಭಾರಿ ದರ್ಶನ ಚೆನ್ನಾಗಿ ಕೊಟ್ಟ ನಮ್ಮಪ್ಪ.